ನಮಸ್ಕಾರ. ಇವತ್ತಿನ ವಿಡಿಯೋ 10 ವರ್ಷಗಳ ನಿಫ್ಟಿಯ ಪ್ರಯಾಣ ಹೇಗಿತ್ತು ನೋಡಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇಂಡಿವಿಜುವಲ್ ಷೇರುಗಳು ದಿನ ಮೇಲೆ ಕೆಳಗೆ ಹೋಗ್ತಾ ಇರ್ತವೆ, ಪಾರ್ಟ್ ಆಫ್ ದ ಫ್ಲಕ್ಚುಯೇಷನ್. ನಮಗೆ ಈ ರೀತಿ ಇಂಡಿವಿಜುವಲ್ ಷೇರುಗಳು ಮೇಲೆ ಕೆಳಗೆ ಹೋಗ್ತಾ ಇರೋದ್ರಿಂದ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಬಳಸ್ಕೊಂಡು ನಾವು ಕೆಳಗಿದ್ದಾಗ ಪರ್ಚೇಸ್ ಮಾಡ್ತೇವೆ, ಮೇಲಕ್ಕೆ ಹೋದಾಗ ಸೇಲ್ ಮಾಡ್ತೇವೆ, ಒಂದಷ್ಟು ಪ್ರಾಫಿಟ್ ಅನ್ನು ಮಾಡ್ಕೊಳ್ತೇವೆ. ಆನ್ ಅನ್ ಆವರೇಜ್ ನಮ್ಮ ಕಾರ್ಯಾಗಾರದಲ್ಲಿ ನಾವು ಹೇಳ್ಕೊಡುವಂತ ಟೆಕ್ನಿಕ್ ಏನು ಅಂತಂದ್ರೆ, ನಮ್ಮ ಗ್ರಾಜ್ಯುಯೇಟ್ಸ್ಗೆ ವರ್ಷಕ್ಕೆ ಒಂದು 25ರಿಂದ 30% ಲಾಭವನ್ನು ಪಡೆಯುವುದು ಹೇಗೆ. ಇವತ್ತು ನಾವು ಈ ವಿಡಿಯೋದಲ್ಲಿ ಒಂದು ಹೊಸ ರಿಸರ್ಚ್ ಮಾಡಿದ್ದೇವೆ. ಏನಂತಂದ್ರೆ, ಇಂಡಿವಿಜುವಲ್ ಸ್ಟಾಕ್ಸ್ ಮೇಲೆ ಕೆಳಗೆ ಹೋಗ್ತಾರೆ, ಅದೇ ತರ ನಿಫ್ಟಿ ಕೂಡ ಮೇಲೆ ಕೆಳಗೆ ಹೋಗುತ್ತಾ ಮತ್ತು ಅದನ್ನ ಕಂಡುಹಿಡಿಯಿದೆ. ಈ ವಿಡಿಯೋದಲ್ಲಿ ನಾವು 30 DMA ಟೆಕ್ನಿಕ್ ನ ಬಳಸಿದ್ದೇವೆ ಫಾರ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್. ಸದ್ಯದ ಮಟ್ಟಿಗೆ ನಿಫ್ಟಿ ಹೋಲ್ಡ್ ಅಲ್ಲಿ ಇದೆ, ಅಂದಾಜು 18,800 ಲೆವೆಲ್ ಅಲ್ಲಿ ಇದೆ. ಬೇಕಾದಷ್ಟು ಬೇರೆ ಷೇರುಗಳು ಕೂಡ ಈಗ ಹೋಲ್ಡ್ ಪೊಸಿಷನ್ ಇದ್ದಾವೆ. ನಿಮಗೋಸ್ಕರ ಈಗ ನಿಫ್ಟಿ 30 DMA ಗ್ರಾಫ್ ಅನ್ನು ಇಟ್ಟಿದ್ದೇವೆ. ಯಾವ ರೀತಿ ನಿಫ್ಟಿ ಕಂಟಿನ್ಯೂಸ್ ಆಗಿ ಕಳೆದ 3 ತಿಂಗಳಿಂದ ಮೇಲಕ್ಕೆ ಹೋಗ್ತಾ ಇದೆ. ಇನ್ನೂ ಕೂಡ ಸೆಲ್ಲಿಗೆ ಅಥವಾ ಇನ್ನೇನು ಟಚ್ ಆಗುತ್ತೆ ರೆಡ್ ಲೈನಿಗೆ ಆ ಸಿಚುವೇಶನ್ ಕಾಣ್ತಾ ಇಲ್ಲ. ಆದ್ದರಿಂದ ಇದು ಒಂದು ದೊಡ್ಡ ರ್ಯಾಲಿ ಅಂತಾನೆ ಹೇಳಬಹುದು. ಈಗ ನಿಫ್ಟಿ ಶಾರ್ಟ್ ಟರ್ಮ್ ರ್ಯಾಲೀಸ್ 2013ರಿಂದ 23ವರೆಗೆ 10 ವರ್ಷದಲ್ಲಿ. ಸಾಮಾನ್ಯವಾಗಿ ನಮಗೆ ಜನ ಕೇಳುವ ಪ್ರಶ್ನೆ, ಬೇರ್ ಇಯರ್ಸ್, ಬುಲ್ ಇಯರ್ಸ್. ಬೇರ್ ಇಯರ್ಸ್ ನಲ್ಲಿ ನಿಫ್ಟಿ ಮೇಲಕ್ಕೆ ಹೋಗೋದೇ ಇಲ್ಲ, ಇಂಡಿವಿಜುವಲ್ ಸ್ಟಾಕ್ಸ್ ಅಲ್ಲಲ್ಲೇ ಇರ್ತವೆ, ಹೇಗೆ ಪ್ರಾಫಿಟ್ ಮಾಡಬಹುದು. ಮತ್ತೆ ಬುಲ್ ಇಯರ್ ಅಂತಂದ್ರೆ ತುಂಬಾ ಮೇಲಕ್ಕೆ ಹೋಗುತ್ತೆ. ಬೇರೆ ಇಯರ್ ನಲ್ಲಿ ನಮ್ಗೆ ಏನೂ ಪ್ರಾಫಿಟ್ ಆಗಲಿಲ್ಲ ಅಂತಂದ್ರೆ ಆ ಇಡೀ ವರ್ಷ ಏನೂ ಪ್ರಾಫಿಟೇ ಆಗಲಿಲ್ಲ. ಅದಕ್ಕೋಸ್ಕರ ನಿಫ್ಟಿ ಮೇಲಕ್ಕೆ ಹೋದಾಗ ಇಂಡಿವಿಜುವಲ್ ಸ್ಟಾಕ್ಸ್ ಕೂಡ ಮೇಲಕ್ಕೆ ಹೋಗ್ತವೆ. ಅದಕ್ಕೋಸ್ಕರ ಇವತ್ತು ನಾವು ಯಾವ ವರ್ಷ ಎಷ್ಟು ರ್ಯಾಲಿ ಮತ್ತು ಎಷ್ಟು ಅಪ್ಸೈಡ್ ಇನ್ ರ್ಯಾಲಿಯಲ್ಲಿ ಕೊಟ್ಟಿದೆ ನಿಫ್ಟಿಯಲ್ಲಿ ಅಂತ ಒಂದು ಅಂಕಿಅಂಶವನ್ನು ರಿಸರ್ಚ್ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಮೊದಲನೇದ್ದು 2013 ನಂಬರ್ ಆಫ್ ರ್ಯಾಲೀಸ್ 2, ಅಪ್ಸೈಡ್ ಇನ್ ರ್ಯಾಲೀಸ್ 14%. ನೀವು ಕೇಳಬಹುದು, ನಿಫ್ಟಿ ಕೇವಲ 14% ಮೇಲಕ್ಕೆ ಹೋಗಿದೆ. ಸಾಮಾನ್ಯವಾಗಿ ನಾವು ನೋಡಿದ್ದು, ಬಹುಶಃ ನಿಮಗೂ ತಿಳಿದಿದೆ ಅಂತ ಊಹಿಸ್ಕೋತೇನೆ, ನಿಫ್ಟಿ 14% ಮೇಲಕ್ಕೆ ಹೋದಾಗ ಇಂಡಿವಿಜುವಲ್ ಶೇರ್ಸ್ ಏನಿದ್ದರೂ ಕೂಡ ಒಂದು 14ರಿಂದ ಒಂದು 32-40% ವರೆಗೂ ಮೇಲಕ್ಕೆ ಹೋದಂತ ನಿದರ್ಶನಗಳನ್ನು ನಾವು ನೋಡಿದ್ದೇವೆ. ಈಗ 2014ರಲ್ಲಿ 4 ರ್ಯಾಲಿ 33% ಅಪ್ಸೈಡ್, 15ರಲ್ಲಿ 2 ರ್ಯಾಲಿ 8% ಮೇಲಕ್ಕೆ ಹೋಗಿತ್ತು, 16ರಲ್ಲಿ 2 ರ್ಯಾಲಿ 18% ಮೇಲಕ್ಕೆ ಹೋಗಿತ್ತು, 17ರಲ್ಲಿ 4 ರ್ಯಾಲಿ 21% ಮೇಲಕ್ಕೆ ಹೋಗಿತ್ತು. ಈಗ 2018ರ ಲೆಕ್ಕಕ್ಕೆ ಬರ್ತಾ ಇದ್ದೇನೆ. ನಂಬರ್ ಆಫ್ ರ್ಯಾಲೀಸ್ 3, ಅಪ್ಸೈಡ್ ರ್ಯಾಲೀಸ್ 14%. 2019ರಲ್ಲಿ ನಂಬರ್ ಆಫ್ ರ್ಯಾಲೀಸ್ 4, ಅಪ್ಸೈಡ್ ರ್ಯಾಲೀಸ್ 24. ಈಗ 2020ರಲ್ಲಿ ಬಂಪರ್ ಕೊರೋನಾದಿಂದಾಗಿ ನಂಬರ್ ಆಫ್ ರ್ಯಾಲೀಸ್ 2, ಅಪ್ಸೈಡ್ ರ್ಯಾಲೀಸ್ 46. ಮತ್ತೆ 2021 ನಂಬರ್ ಆಫ್ ರ್ಯಾಲೀಸ್ 3, ಅಪ್ಸೈಡ್ ರ್ಯಾಲೀಸ್ 23. 2022ರಲ್ಲಿ ನಂಬರ್ ಆಫ್ ರ್ಯಾಲೀಸ್ 4, ಅಪ್ಸೈಡ್ ರ್ಯಾಲಿ 21%. ಅಂದರೆ ನಾವು ಇಡೀ ಸಾರಾಂಶ ಕೊಡಬೇಕು ಅಂತಂದ್ರೆ, ಕಳೆದ 10 ವರ್ಷದಲ್ಲಿ ನಿಫ್ಟಿಯಲ್ಲಿ 30 ಆಪರ್ಚುನಿಟೀಸ್ ಬಂದಿತ್ತು. ಅರ್ಥ, ಒಂದು ವರ್ಷಕ್ಕೆ ಅಂದಾಜು 3. ಮತ್ತೆ ಅಪ್ಸೈಡ್ ಟೋಟಲ್ 222. ಅದನ್ನು 10ರಿಂದ ಭಾಗಿಸಿದ್ರೆ ವರ್ಷಕ್ಕೆ ನಿಫ್ಟಿಯ ಅಪ್ಸೈಡ್ 22.2. ಅಂದ್ರೆ ಇಂಡಿವಿಜುವಲ್ ಸ್ಟಾಕ್ಸ್ ನಲ್ಲಿ 30, 40, 50% ವರೆಗೂ ಪ್ರಾಫಿಟ್ ಬಂದಿರಬಹುದು. ಒಂದಷ್ಟು ಅಬ್ಸರ್ವೇಷನ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲನೇದಾಗಿ ನಿಫ್ಟಿ ಇಂಡೆಕ್ಸ್ ಅಂದಾಜು 22% ಆನಮ್ ಕೊಡ್ತಾ ಇದೆ ಶಾರ್ಟ್ ಟರ್ಮ್ ಅಲ್ಲಿ, ವಿಚ್ ಇಸ್ ವೆರಿ ಗುಡ್. ಎರಡನೇ ಅಬ್ಸರ್ವೇಷನ್, ನಾವು ಕೇರ್ಫುಲ್ ಆಗಿ ಒಂದು ಉತ್ತಮವಾದಂತಹ ಶೇರ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಿಫ್ಟಿಯಲ್ಲಿ 22% ಇದೆ. ಆ ಶೇರಿನಿಂದ ಮಿನಿಮಮ್ ಒಂದು 25ರಿಂದ 30% ವರೆಗೂ ವರ್ಷದಲ್ಲಿ ನಾವು ನಿರೀಕ್ಷೆ ಮಾಡಬಹುದು. ಮೂರನೇ ಅಬ್ಸರ್ವೇಷನ್, ಬಹಳ ಜನ ಹೇಳ್ತಾರೆ ಬೇರೆ ಇಯರ್ಸ್ ನಲ್ಲಿ ನಿಫ್ಟಿ ಮೇಲಕ್ಕೆ ಹೋಗೋದೇ ಇಲ್ಲ, ಇಂಡಿವಿಜುವಲ್ ಸ್ಟಾಕ್ಸ್ ಕೂಡ ಮೇಲಕ್ಕೆ ಹೋಗಲ್ಲ. ಆದ್ದರಿಂದ ಬೇರೆ ಇಯರ್ ಅಂತ ಪರಿಗಣನೆ ಮಾಡಿದಂತ 2015 ಮತ್ತು 18ರ ಚಿತ್ರವನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಅರ್ಥ ಮಾಡ್ಕೊಳ್ಬೇಕು. ಆಗ್ಲೂ ಕೂಡ ನಿಫ್ಟಿ ಮೇಲಕ್ಕೆ ಹೋಗಿದೆ. ಈಗ 4ನೇ ಅಬ್ಸರ್ವೇಷನ್, ನಿಫ್ಟಿ ಮೇಲಕ್ಕೆ ಹೋಗಿದೆ ಅಂತಂದ್ರೆ ಇಂಡಿವಿಜುವಲ್ ಷೇರುಗಳು ಕೂಡ ಮೇಲಕ್ಕೆ ಹೋಗ್ತವೆ.
ಅಲ್ಲಿ ಇಂಡಿವಿಜುವಲ್ ಶೇರ್ಸ್ ನಲ್ಲಿ ಆಲ್ಮೋಸ್ಟ್ ನಿಫ್ಟಿಗಿಂತ ಒಂದು ಅಂದಾಜು 1.5 to 2.5 ಅದರೊಳಗೂ ಜಾಸ್ತಿ ಪ್ರಾಫಿಟ್ಸ್ ಇರ್ತವೆ. ಆದ್ದರಿಂದ ಉತ್ತಮವಾದ ಷೇರುಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಹಣ ಹಾಕ್ತೀನಿ ಅಂತಂದ್ರೆ ಬೇಕಾದಷ್ಟು ಪ್ರಾಫಿಟ್ ಅನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು. ಈಗ 5ನೆಯ ಅಬ್ಸರ್ವೇಷನ್ ಬರ್ತಾ ಇದ್ದೇನೆ. ನೀವು ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಬಳಸಿಕೊಂಡು ಷೇರುಗಳನ್ನು ಬೈ ಮಾಡ್ತೇನೆ ಸೇಲ್ ಮಾಡ್ತೇನೆ ಅಂತಂದ್ರೆ ಲಾಸ್ ಆಗುವಂತ ಯಾವ ಚಾನ್ಸಸ್ ಇಲ್ಲ. ಮತ್ತು ಲಾಸ್ ಆದ್ರೆ ಕೇವಲ 1-2%, ಪ್ರಾಫಿಟ್ ಆದ್ರೆ ದೊಡ್ಡ ರೀತಿಯಲ್ಲಿ ಪ್ರಾಫಿಟ್ ಆಗುತ್ತೆ. ಮತ್ತೆ ಬುಲ್ ಫೇಸಸ್ ಅಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಥಿಂಗ್, ಅದರ ಬಗ್ಗೆ ಮೊನ್ನೆ ಒಂದು ವಿಡಿಯೋ ಕೂಡ ಮಾಡಿದ್ವಿ. ನಿಮಗೆ ಬುಲ್ ಫೇಸ್ ಅಲ್ಲಿ ಇಂಡಿವಿಜುವಲ್ ಸ್ಟಾಕ್ಸ್ ಅಲ್ಲಿ 60ರಿಂದ 80% ವರೆಗೂ ಪ್ರಾಫಿಟ್ ಬರ್ಬೋದು. ಮತ್ತೆ ಬೇರೆ ಇಯರ್ಸ್ ನಲ್ಲಿ ಕೂಡ ಒಂದು 20ರಿಂದ 25% ವರೆಗೂ ಪ್ರಾಫಿಟ್ ಬರಬಹುದು. ಈಗ 6ನೇ ಅಬ್ಸರ್ವೇಷನ್, ಸಾಮಾನ್ಯವಾಗಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಅಲ್ಲಿರುವ ಷೇರುಗಳು ನಿಫ್ಟಿಯ ಕಾನ್ಸ್ಟಿಟ್ಯೂಯೆಂಟ್ಸ್ ಅಲ್ಲ. ನಿಫ್ಟಿ 50ಯಲ್ಲಿ ಅವಿಲ್ಲ. ಆದ್ದರಿಂದ ನಿಫ್ಟಿ 50 ಏನಾದ್ರೂ ಮೇಲಕ್ಕೆ ಹೋದ್ರೆ ನಿಫ್ಟಿಯಲ್ಲಿರುವ ಷೇರುಗಳು ಮೇಲಕ್ಕೆ ಹೋಗ್ತವೆ. ಅದಕ್ಕೂ ಮತ್ತು ಸ್ಮಾಲ್ ಕ್ಯಾಪಿಗೂ ಮಿಡ್ ಕ್ಯಾಪಿಗೂ ಯಾವ ಸಂಬಂಧನೂ ಇಲ್ಲ. ಆದ್ದರಿಂದ ವರ್ಷದಲ್ಲಿ ಹಲವಾರು ಬಾರಿ ನಾವು ಇಂತಹ ಸಣ್ಣ ಷೇರುಗಳಲ್ಲಿ ಬೇಕಾದಷ್ಟು ರ್ಯಾಲಿಯನ್ನು ನೋಡಬಹುದು. ಯಾಕಂದ್ರೆ ಅವು ಕಂಪ್ಲೀಟ್ಲಿ ಡಿಫರೆಂಟ್ ಪ್ಯಾಟ್ರನ್ ಮತ್ತು ಕ್ಯಾಲೆಂಡರ್ ಆಫ್ ಅಪ್ ಟ್ರೆಂಡ್ ಮತ್ತು ಡೌನ್ ಟ್ರೆಂಡ್ ಅನ್ನು ಹೊಂದಿವೆ. ಈಗ 7ನೇ ಅಬ್ಸರ್ವೇಷನ್, ಈ ವಿಡಿಯೋ ನಾವು ಮಾಡಿದಂತ ರಿಸರ್ಚ್ ಹಿಂದಿನ ದಿನಗಳದ್ದು, ಇದೆಲ್ಲೂ ರೆಡಿಮೇಡ್ ಆಗಿ ಸಿಕ್ಕೋದಿಲ್ಲ. ನಮ್ಮ ಸಲಹೆ, ನೀವು ಕೂಡ ಇದೇ ರಿಸರ್ಚ್ ಅನ್ನು ಮತ್ತೊಮ್ಮೆ ರಿಪೀಟ್ ಮಾಡಿ, ಆಗ ನಿಮಗೆ ಗ್ಯಾರಂಟಿ ಆಗುತ್ತೆ ನಾವು ಹೇಳಿದ ಸತ್ಯ. ಯಾಕಂದ್ರೆ ವೈಜ್ಞಾನಿಕವಾಗಿ ಹಣವನ್ನು ಹಾಕಬೇಕಾದ್ರೆ ಯಾರು ಹೇಳಿದ್ದನ್ನು ಕೇಳಬಾರ್ದು. ಅದಾದ್ಮೇಲೆ ಒಂದು 10-15 ಷೇರುಗಳನ್ನು ತಗೊಂಡು ಅವುಗಳಲ್ಲಿ ಕಳೆದ 10 ವರ್ಷದಲ್ಲಿ ಏನ್ ಪ್ರಾಫಿಟ್ ಬಂದಿದೆ ಅಂತ ಚೆಕ್ ಮಾಡಿದ್ರೆ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಷೇರುಗಳಲ್ಲಿ ಒಳ್ಳೆಯ ಪ್ರಾಫಿಟ್ ಇದೆ. ಅಂದ್ರೆ ಆವಾಗ ನಿಮಗೆ ಷೇರುಗಳನ್ನು ಶಾರ್ಟ್ ಟರ್ಮ್ ನಲ್ಲಿ ಕೊಳ್ಳಿಕ್ಕೆ ಒಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಯಾಕಂದ್ರೆ ಹಿಸ್ಟ್ರಿ ರಿಪೀಟ್ಸ್. 8ನೇ ಅಬ್ಸರ್ವೇಷನ್, ಇವತ್ತು ನಾವು ಕೊಟ್ಟಂತ ಮಾಹಿತಿ ಏನಿದೆ ಇದು ಡಾಕ್ಟರ್ ಭರತ್ ಚಂದ್ರ ಅಡ್ವಾನ್ಸ್ಡ್ ಕೋರ್ಸ್ ಗ್ರಾಜುಯೇಟ್ಸ್ಗೆ ಬೇಕಾದಷ್ಟು ಹೆಲ್ಪ್ ಮಾಡುತ್ತೆ. ಯಾಕಂತಂದ್ರೆ ಇದನ್ನು ಬಳಸ್ಕೊಂಡು ನೀವು ಶಾರ್ಟ್ ಟರ್ಮ್ ನಲ್ಲ ಅಲ್ಟ್ರಾ ಶಾರ್ಟ್ ಟರ್ಮ್ ನಲ್ಲಿ ಕೂಡ ಒಂದಷ್ಟು ಹಣ ಮಾಡಬಹುದು. ಆಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೇನೆ, ರಿಸ್ಕ್ ಅಪಿಟೈಟ್ ಇದೆ ಅಂತಂದ್ರೆ ಯಾರಾದ್ರೂ ನಿಫ್ಟಿ ಫ್ಯೂಚರ್ಸ್ ಆಪ್ಷನ್ಸ್ ಮತ್ತು ಇಂಡಿವಿಜುವಲ್ ಸ್ಟಾಕ್ಸ್ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಮಾಡ್ತಾ ಇದ್ರೆ ಈ ತರದ ಡಾಟಾ ಬಹಳಷ್ಟು ಉಪಕಾರಿ ಆಗುತ್ತೆ ಮತ್ತು ಕಾನ್ಫಿಡೆನ್ಸ್ ಅನ್ನು ಕೂಡ ಕೊಡುತ್ತೆ. ನಾನು ಆಗ್ಲೇ ಹೇಳಿದಾಗೆ ಯಾವುದೇ ವಿಚಾರವನ್ನು ನೀವು ಕೇಳಿದ್ರು ಕೂಡ ಅದು ದೃಢಪಟ್ಟಿಲ್ಲ, ನೀವೇ ನಿಮ್ಮ ರಿಸರ್ಚ್ ಮಾಡಬೇಕಾಗುತ್ತೆ. ನನ್ನ ಸಲಹೆ, ನಿಮ್ಮದೇ ಆದ ರಿಸರ್ಚ್ ಮಾಡ್ತೀನಿ ಅಂತಂದ್ರೆ ದಯವಿಟ್ಟು ಐ ವಿಲ್ ಡೂ ಆರ್ IWD ಅಂತ ಟೈಪ್ ಮಾಡಿ. ಆಗ ನನಗೆ ಖುಷಿ ಆಗುತ್ತೆ. ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಅವರದೇ ಆದಂತ ನಿರ್ಧಾರಗಳನ್ನು ಕೈಗೊಳ್ತಾರೆ. ಇದು ಸರಿಯಾದಂತ ಒಂದು ಟೆಕ್ನಿಕ್. ಸ್ನೇಹಿತರೆ, ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಇದು ನಾವು ಕೊಡ್ತಾ ಇರುವಂತಹ ಕೊಡುಗೆ ಕನ್ನಡಿಗರಿಗೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.